ನಮಸ್ತೆ, ನಾನಿವತ್ತು ಇನ್ಸ್ಟಂಟ್ ವೆಜಿಟೇಬಲ್ ಪುಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕ್ಯಾಪ್ಸಿಕಮ್, ಬೀನ್ಸ್, ಹಸಿ ಬಟಾಣಿ, ಕ್ಯಾರೆಟ್, ಈರುಳ್ಳಿ ಮತ್ತು ಒಂದು ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಮಸಾಲೆಗೆ ನಾನು ಪುಲಾವ್ ಎಲೆ, ಏಲಕ್ಕಿ, ಲವಂಗ, ದಾಲ್ಚಿನ್ನ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ರೈಸನ್ನ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಜೀರಿಗೆ. ಈಗ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಂಡ್ಬಿಡ್ತೀನಿ. ಖಾರ ಜಾಸ್ತಿ ಬೇಕನ್ನೋರು ಹಸಿಮೆಣಸಿನಕಾಯಿನ ಇದರಲ್ಲೇನೆ ಹಾಕೊಂಡ್ಬಿಡಿ. ನಾನು ತುಂಬಾನೇ ಕಡಿಮೆ ಮಾಡ್ತಾ ಇದ್ದೀನಿ ಖಾರನ, ಹೀಗಾಗಿ ನಾನು ಹಸಿಮೆಣಸಿನಕಾಯಿನೇನು ಇದರಲ್ಲಿ ಹಾಕ್ತಾ ಇಲ್ಲ. ನೀವು ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅದನ್ನ ನೋಡಿಕೊಂಡು ಹಸಿಮೆಣಸಿನಕಾಯಿನ ನೀವು ಇದರಲ್ಲೇ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡಿ. ಇದನ್ನ ನೀವು ಸಣ್ಣಗನೆ ಮಾಡ್ಕೋಬೇಕು ಪೂರ್ತಿಯಾಗಿ. ನೋಡಿ, ತುಂಬಾ ಈ ರೀತಿ ಉದುರುದುರ ಹಂಚಿದ್ರೆ ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕೋತೀನಿ ನಾನು. ತುಂಬಾನು ಹಾಕೋಬೇಡಿ, ನಾವು ಇನ್ಸ್ಟಂಟ್ ಪುಲಾವ್ ಮಾಡ್ತಾ ಇದ್ದೀವಲ್ಲ, ಮತ್ತೆ ನೀರು ಆಗಿಬಿಡುತ್ತೆ ರೈಸ್ ಎಲ್ಲ. ನೋಡಿ, ಈ ತರ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹಾಕೊಂಡ್ಬಿಡೋಣ. ಎಣ್ಣೆ ಕಾದಿದೆ. ಪಲಾವ್ ಎಲೆ ಹಾಕೊಂಡ್ಬಿಡ್ತೀನಿ. ಪಲಾವ್ ಎಲೆ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ. ಏಲಕ್ಕಿನ ನಾನು 1 ತಗೊಂಡಿದ್ದೀನಿ, ನೀವು ಬೇಕಂದ್ರೆ 2 ತಗೊಂಡ್ಬಿಡಿ. ಲವಂಗ ನಾನು 2 ತಗೊಂಡಿದ್ದೀನಿ. ಜೀರಿಗೆ, ಈರುಳ್ಳಿನ ಹಾಕೊಂಡ್ಬಿಡ್ತೀನಿ. ಈಗ ಕ್ಯಾರೆಟ್, ಹಸಿ ಬಟಾಣಿ, ಬೀನ್ಸ್ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಮತ್ತು ಕ್ಯಾಪ್ಸಿಕಮ್, ಒಂದು ಹಸಿ ಮೆಣಸಿನಕಾಯಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿರ್ತೀವಿ. ನೈಟ್ ಅನ್ನ ಮಿಕ್ಕಿದ್ರು ಕೂಡ ಮಾಡ್ಕೋಬಹುದು ನೀವು, ಇಲ್ಲ ನೀವು ಫ್ರೆಶ್ ಆಗಿ ರೈಸನ್ನ ಮಾಡಿಕೊಂಡು ಈ ರೀತಿ ವೆಜಿಟೇಬಲ್ಗಳನ್ನ ಹಾಕೊಂಡು ಮಾಡ್ಕೊಂಡಿದ್ರೆ ಅದು ಕೂಡ ನಡೆಯುತ್ತೆ. ಕುದಿಸ್ಕೋಬೇಡಿ ವೆಜಿಟೇಬಲ್ಗಳನ್ನ, ಸ್ಟೀಮ್ ಕೂಡ ಮಾಡ್ಕೋಬೇಡಿ. ಸ್ವಲ್ಪ ನೀವು ವೆಜಿಟೇಬಲ್ಗಳನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಅಂದ್ರೆ ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ತುಂಬಾ ದಪ್ಪು ಮಾಡ್ಕೊಂಡ್ರೆ ವೆಜಿಟೇಬಲ್ ಏನಾಗುತ್ತೆ, ಹಸಿ ಉಳಿದು ಬಿಡುತ್ತೆ ಒಳಗಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡಿ. ನೀವು ಅನ್ನ ಮಾಡುವಾಗ ಉಪ್ಪು ಹಾಕೊಂಡಿದ್ರೆ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲ ಪ್ಲೇನ್ ಆಗಿ ಹಾಗೆ ಮಾಡ್ಕೊಂಡಿದ್ರೆ ಉಪ್ಪು ಜಾಸ್ತಿ ಹಾಕೊಂಡ್ಬಿಡಿ. ಈಗ ಚೆನ್ನಾಗಿ ಬಿಡಿಬಹುದು. ನೀವು ಮಿಕ್ಸರ್ ಮಾಡ್ಕೊಂಡಿರ್ತಲ್ಲ ಪೇಸ್ಟ್, ಅದನ್ನು ಕೂಡ ಹಾಕೊಂಡ್ಬಿಡಿ. ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂದ್ರೆ ತುಪ್ಪ ಹಾಕೊಂಡು ಕೂಡ ಒಗ್ಗರಣೆ ಹಾಕೋಬಹುದು. ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು. ನಾನು ಎಣ್ಣೆ ಮಾತ್ರ ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ರೈಸನ್ನ ಹಾಕೊಂಡ್ಬಿಡ್ತೀನಿ. ಗರಂ ಮಸಾಲಾನು ಕೂಡ ಇದ್ರ ಮೇಲೆನೆ ಹಾಕೊಂಡ್ಬಿಡ್ತೀನಿ. ಮೇಲೆ ಹಾಕೊಂಡ್ಬಿಡಿ ಗರಂ ಮಸಾಲಾನ. ಟೇಸ್ಟ್ ನೋಡಿ ಹಾಕೊಳ್ಳಿ, ತುಂಬಾ ಜಾಸ್ತಿ ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾನು ಕೊತ್ತಂಬರಿ ಸೊಪ್ಪು ಏನು ಹಾಕೋದಿಲ್ಲ, ಆಲ್ರೆಡಿ ನಾನು ಮಿಕ್ಸಿಲೇ ಚೆನ್ನಾಗಿ ಹಾಕೊಂಡ್ಬಿಟ್ಟಿದ್ದೀನಿ. ಇದನ್ನ ಲಂಚ್ ಬಾಕ್ಸಿಗೆಲ್ಲ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಇದು ರೈಸ್ ರೆಡಿಯಾಗಿದೆ. ನೀವು ಸ್ವಲ್ಪ ಹುಳಿ ಬೇಕು ಅಂದರೆ ಇದರಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕೋಬಹುದು. ವೆಜಿಟೇಬಲ್ಗಳು ನಿಮಗೆ ಹಸಿ ಆಗಿದ್ರೆ ಒಂದು 10 ನಿಮಿಷ ಇದು ಬೇಯಿಸ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ. ತುಪ್ಪ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಇದು ರೈಸ್. ಇನ್ಸ್ಟಂಟ್ ವೆಜಿಟೇಬಲ್ ರೈಸ್ ರೆಡಿಯಾಗಿದೆ ನೋಡಿ. ಈಗ ಇನ್ಸ್ಟಂಟ್ ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದನ್ನು ನೀವು ರೈತ ಜೊತೆ ತಿನ್ಬಹುದು. ಮೇಲೆ ಲೆಮನ್ ಹಾಕೊಂಡು ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಸೌತೆಕಾಯಿ ರೈತ ಜೊತೆ ಮಾಡಿದ್ದೀನಿ, ನೀವು ಬೇಕಿದ್ರೆ ಅದ್ರ ಜೊತೆ ತಿನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ.